ಚಲ್ ಮಾಡಿದ್ರೆ ನೀನು ತೋರಿಸ್ಲಿ ನೀನು ತೋರಿಸ್ಲಿ ಹಾಂ ಕಟ್ ಮಾಡಿ ಎಣ್ಣೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡು ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮುಂಜಾನೆ ಯಾರು ಬಂದಾರ ನೋಡ್ರಿ ನಮ್ಮ ಮನೆಗೆ. ಯಾರು? ನಿನ್ನ ಹೆಸರು? ರಿತ್ವಿಕ್. ನಿನ್ನ ಹೆಸರು? My name is Ritika. ಮೈ ನೇಮ್ ಈಸ್ ರಿತಿಕಾ. ವಾವ್, ಎಷ್ಟನೇ ಸ್ಕೂಲ್? ಹಳೆ ಮತ್ತೆ ಸೊಸಿ ಎಣ್ಣೆತ್ತೆ. ಎರಡನೇತ್ತೆ. ಮತ್ತು ಮೈ ನೇಮ್ ಈಸ್ ರಿತಿಕಾ ಇಂಗ್ಲೀಷ್ನಾಗ ಹೇಳಿ, ಕನ್ನಡದಾಗ ಹಳೆ ಮತ್ತೆ ಸೊಸಿ ಬಂದಾರೆ. ನನ್ನ ಹೆಸರು ರಿತಿಕಾ. ರಿತಿಕಾ. ಹಾಯ್ ಹಾಯ್ ಫ್ರೆಂಡ್ಸ್. ಹಾಯ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹಾಯ್ ಫ್ರೆಂಡ್ಸ್ ನೋಡ್ಪಾಟಿ. ಹಾಯ್ ಫ್ರೆಂಡ್ಸ್. ಮಧ್ಯಾಹ್ನ ನೋಡ್ರಿ ಹಪ್ಪಳ ಮಾಡ್ತಾ ಇದ್ದಾರೆ. ನಮ್ಮ ನಾದಿನಿ ಮಗ ಕೂಡ ನೋಡ್ರಿ ಅವ್ರ ಸಂಗಟ ಹಪ್ಪಳ ಮಾಡ್ಲಾತನ. ಭಾರಿ ಆ್ಯಕ್ಟಿವ್ ಅದನ್ರಿ ಅವ. ನೋಡಿ ಫ್ರೆಂಡ್ಸ್, ಎಷ್ಟೋ ದಿನ ನನಗೆ ವಿಡಿಯೋನ ಹಾಕ್ಲಿಕ್ಕಾಗಲಿಲ್ಲ. ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಲಾಗ್ನ ಹಾಗೂ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡ್ತೀನಿ ರೀ ಎಷ್ಟಾಗುತ್ತೋ ಅಷ್ಟು. ಇನ್ನೂ 15 ದಿನ ವಿಡಿಯೋನ ಅಷ್ಟು ಸರಿಯಾಗಿ ಡೈಲಿ ಹಾಕೋಕ್ಕಾಗಂಗಿಲ್ಲ ರೀ. ಅಂದರೂ ಕೂಡ ಟ್ರೈ ಮಾಡ್ತೇನೆ ನಾನು ಕೂಡ ಹಾಕ್ಲಿಕ್ಕೆ. ನೋಡ್ಬೇಕ್ರಿ ಏನಾಗುತ್ತೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಈಗ ಹಪ್ಪಳ ಮಾಡ್ತಾ ಇದೀವಲ್ರಿ, ಅದ್ರ ಸಲುವಾಗಿ ನಾನು ಇಲ್ಲೇ ಕೂತ್ಕೊಂಡು ನಾನು ಅವರಿಗೆ ಉಳ್ಳಿನ ಕಡ್ದು ಕೊಡ್ತಾಯಿದ್ದೀನಿ. ಅಂದ್ರೆ ಗಾಲಿನ ಮಾಡಿಕೊಡ್ತಾಯಿದ್ದೀನಿ. ಅವ್ರು ನೋಡ್ರಿ ಇಷ್ಟು ಜನ ಹಪ್ಪಳನ ತೀಡ್ತಾ ಇದ್ದಾರೆ. ನಮ್ಮ ನಾದಿನಿ ನೋಡ್ರಿ ವಿಡಿಯೋದ ಮುಂದೆ ಬರ್ಲಿಕ್ಕೆ ಇಷ್ಟಪಡಲಿಲ್ಲ ರೀ ಅವಳು. ಅದಕ್ಕೆ ಈ ಥರ ಮುಖನ ಮುಚ್ಕೊಂಡು ಇಷ್ಟು ಮಂದಿ ತಮಾಷೆ ಮಾಡ್ಲಾತಿದ್ದೇವೆ ನೋಡ್ರಿ ನಾವು. ಇವತ್ತು ಎಲ್ಲರೂ ಮನೆ ತುಂಬ ಮಂದಿ ಅದ್ರ. ಸಿಕ್ಕಾಪಟ್ಟೆ ಮಜಾ, ಮಸ್ತ್ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ರೀ ಇಡೀ ದಿವಸ. ಈಗ ಇನ್ನೊಂದಿಷ್ಟು ಉದ್ದಿನ ಹಪ್ಪಳ ಮಾಡೋದೈತ್ರಿ. ಅದ್ರ ಸಲುವಾಗಿ ನಮ್ಮ ಬಾಜು ಮನೆ ಅಕ್ಕ ಕೂಡ ಬಂದಿದ್ರು. ಅವರೆಲ್ಲ ಸೇರಿಕೊಂಡು ಉದ್ದಿನ ಹಪ್ಪಳನ ಮಾಡ್ತಾಯಿದ್ದೀವಿ. ನನ್ನ ಪರಿಸ್ಥಿತಿ ನೋಡ್ರಿ, ಈ ಥರ ಕೂತ್ಕೊಂಡು ಉಳ್ಳಿನ ಮಾಡ್ತಾಯಿದ್ದೀನಿ ನಾನು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಜಗ್ಗಿ ಅನ್ನ ಬನ್ನಿ. ಯಾಕೆ ಜೋರು ಸಾಕಲಕ್ಕೆ ಬರಲ್ಲ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ ಬರ್ರಿ. ನಮ್ಮ ಮಾಮಿ ಊಟ ಮಾಡಿಸ್ಲಾತ. ಬರ್ರಿ ಫ್ರೆಂಡ್ಸ್, ಊಟ ಮಾಡಿಸ್ಲಾತೀನಿ. ಬರ್ರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಊಟ ಮಾಡ್ಸಕತ್ತಲ್ಲ. ಹಾಯ್ ಫ್ರೆಂಡ್ಸ್, ಈಗ ಡ್ರಾಯಿಂಗ್ ಮಾಡ್ತೀನಿ. ಏನು ಮಾಡ್ತಿ? ಡ್ರಾಯಿಂಗ್ ನೋಡಮ್. ಅವ ಏನು ಸಿಕ್ಕಿದ್ದೆಲ್ಲ ತೊಗೊಂಡು ಊರಿಗೆ ಹೋಗ್ತಾ. ಒಟ್ಟು ನಮ್ಮ ಮನೆ ಒಯ್ಯಿ ಹೊತ್ಕೊಂಡು ಬರ್ತಿತ್ತಂದ್ರೆ ಹೆಂಗೆ? ಮನಿನೇ ಕಿತ್ಕೊಂಡು ಹೋತಿ. ಮತ್ತು ನಮ್ಮ ಕರ್ಕೊಂಡು ಹೋಗ್ತೇನೆ. ಹಂಗಂದ್ರೆ ನಮ್ಮ ಮನೆ ಕಿತ್ಕೊಂಡು ಹೋಗಿ ಮತ್ತು ಯಾರಿಗೆ ಕರ್ಕೊಂಡು ಹೋಗಲ್ಲ ಅಂದ್ರೆ ಮತ್ತೆ ನಾವು ಹೆಂಗೆ ಹೋಗ್ಬೇಕು? ನಾವೆಲ್ಲಿ ಇರ್ಬೇಕು? ತೆಲು ಬಳಕರೆ ಇಂಡಿಗರಿ ನಮಗೆ ಕಿಟ್ಕೋತಾರೆ ಅವರು. ನೋಡ್ರಿ, ಸಂಜೆ 7 ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಹುಡುಗರು ಬಂದವರು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಒಂದು ವಾರ ಆಗಿತ್ತು ನಾನು ಕಾಲು ಕಟ್ಕೊಂಡು ಕೂತು. ಟೈಮೇ ಹೋಗ್ತಾ ಇರಲಿಲ್ಲ, ಟೈಮೇ ಪಾಸ್ ಆಗ್ತಾ ಇರಲಿಲ್ಲ. ಈಗ ನೋಡಿ ಅವ್ರ ಜೊತೆ ಮಜಾ ಮಸ್ತಿ ಮಾಡ್ಕೊತು ಇವತ್ತು ಇಡೀ ದಿನ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡಿ ಫ್ರೆಂಡ್ಸ. ಇದು ವಿಡಿಯೋ ಮಾಡಿ ಒಂದು 4ರಿಂದ 5 ದಿನಗಳಾಯ್ತು ರೀ. ಆದರೆ ನನಗೆ ಅಪ್ಲೋಡ್ ಮಾಡ್ಲಿಕ್ಕಾಗಿರಲಿಲ್ಲ ಅದು. ಅದ್ರ ಸಲುವಾಗಿ ಇವತ್ತು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ. ಇದೇ ಥರ ನೀವು ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇನ್ನೂ 15 ದಿನಗಳ ನಂತರ ಡೈಲಿ ಲಾಗ್ ಅಥವಾ ಡೈಲಿ ರೂಟೀನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಆಗ್ತಾಯಿಲ್ಲ, ಗೊತ್ತಿದೆ ನಿಮಗೆ ಯಾಕಂಥೇಳಿ. ನೋಡಿ ಈ ಥರ ಡ್ರಾಯಿಂಗ್ನ ಮಾಡ್ತಾಳ್ರಿ. ಆ್ಯಕ್ಟಿವ್ ಭಾಳ ಅದ ರೀ ಹುಡುಗರು ಇಬ್ಬರು. ನಮ್ಮ ನಾದಿನಿ ಮಕ್ಕಳ್ರಿ, ಒಂದು ಹೆಣ್ಣ ಒಂದು ಗಂಡು. ಈಗ ನೋಡಿ ಒಂದು ರೆಸಿಪಿನ ಸಿಂಪಲ್ಲಾಗಿ ಮಸಾಲೆ ರೈಸ್ನ ಯೂಸ್ ಮಾಡ್ತಾಯಿದ್ದಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ನಿಮಗೆ.
ತುಂಬಾ ಈಸಿಯಾಗಿ ಮಸ್ತಾಗಿ ಕ್ವಿಕ್ಕಾಗಿ ಮಸಾಲೆ ರೈಸ್ನ ಮಾಡ್ಕೋಬೋದು ಫ್ರೆಂಡ್ಸ್. ಯಾವ ರೀತಿ ಮಾಡೋದಂತ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ, ಗೊತ್ತಾಗುತ್ತೆ. ಈಸಿಯಾಗಿರೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬೋದು. ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಇಲ್ಲರಿ, ಕಮ್ಮಿ ಇನ್ಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಈ ರೀತಿ ನಾವು ವೆರೈಟಿಯಾಗಿ ಮಸಾಲೆ ರೈಸ್ನ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್. ನೀವು ಕೂಡ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಮೊಸರು, ಉದ್ದಿನ ಹಪ್ಪಳ ಇದ್ದರೆ ಸಂಜೆ ಊಟಕ್ಕಂತೂ ರೆಡಿಯಾಗುತ್ತೆ ನೋಡಿರಿ. ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತಿನ ಲಾಗ್ ಹೇಗಿಂತ ಕಮೆಂಟ್ ಮಾಡಿ ಹೇಳಿ. ಇವತ್ತಿಗೆ ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.